ಇವತ್ತು ಎಷ್ಟೊಂದು ಜ್ಞಾನ ಶಾಖೆಗಳಿದೆಯಲ್ಲ, ಆ ಜ್ಞಾನ ಶಾಖೆಗಳ ಆಯ್ಕೆಯಲ್ಲೇ ಒಂದು ಗೊಂದಲ, ಒಂದು ದ್ವಂದ್ವ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಬಹುವಚನ ವಿಮರ್ಶಾ ಪತ್ರಿಕೆಗೆ ಶುಭಾಶಯಗಳು. ನಮ್ಮ ಕನ್ನಡ ಸಾಹಿತ್ಯ ಒಂದು ಪರಂಪರೆಯಲ್ಲಿ ಸಾಹಿತ್ಯ ಪತ್ರಿಕೆಗಳಿತ್ತು. ಅದು ಭಾವನಾಯಿಂದ ಶುರುವಾಗಿ ವೇಷಕಾಲ, ಇವಾಗ ಮಯೂರ ಇದೆ, ಕಸ್ತೂರಿ ಇದೆ, ತರಂಗ ಇದೆ, ಮತ್ತು ಆನ್ಲೈನ್ ಪತ್ರಿಕೆಗಳು ಕೂಡ ಇದೆ, ಕೆಂಡ ಸಂಪಿಗೆ. ಆದರೆ ಈ ವಿಮರ್ಶೆಗೆ ಅಂತಾನೆ ಒಂದು ಪತ್ರಿಕೆ ಇರಲಿಲ್ಲ, ಅದಾಗಿದೆ. ಅಂದರೆ ಹಿರಿಯರು ಕೂಡ ಮಾತಾಡಿದ್ದಾರೆ, ಒಂದು ವ್ಯಾಕ್ಯೂಮ್ ಇತ್ತು, ಅದನ್ನು ಬಹುವಚನ ಸಾಹಿತ್ಯ ವಿಮರ್ಶಾ ಪತ್ರಿಕೆ ತುಂಬಿದೆ ಅಂತ ಹೇಳಿ. ಸೊ ಈಗ ಅಂದರೆ ಹಿರಿಯರು ಮಾತಾಡಿದ್ದಾರೆ ಆಲ್ರೆಡಿ, ನನಗಿಂತ ಮುಂಚೆ ಶ್ರೀದೇವಿ ಮತ್ತು ಕರ್ಕಿ ಕೃಷ್ಣಮೂರ್ತಿ ಅವರು ಮಾತಾಡಿದ್ದಾರೆ. ನನಗೆ ಎತ್ಕೋತಿರುವಂಥ ಪ್ರಶ್ನೆ ಅಂದರೆ, ಇವತ್ತಿನ ಒಂದು ಯುವ ತಲೆಮಾರನ್ನ ವಿಮರ್ಶೆಯ ಕಡೆಗೆ ಆಕರ್ಷಿಸೋದು ಹೆಂಗೆ ಅಂತ ಪ್ರಶ್ನೆ ಎತ್ಕೋತಾ ಇದ್ದೀನಿ. ಬಿಕಾಸ್ ನಾನು ಅದಕ್ಕಿಂತ ಮುಂಚೆ ನನ್ನ ಲೊಕೇಶನ್ನ ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಕವಿ, ಕಥೆಗಾರ, ಆಮೇಲೆ ನಾನು ಓದಿದ ಸೈನ್ಸು. ಇವಾಗ ನನಗೇನು ಅನಿಸುತ್ತೋ, ನಾನು ಅನುಭವಿಸಿದ ಮತ್ತು ನಾನು ಕಾಣುವಂಥ ಲೋಕ ನಾನು ಇವತ್ತು ಬರವಣಿಗೆ ಮೂಲಕ ಬರಿತಾ ಇದ್ದೀನಿ. ಅಂದರೆ ಈಗ ನಂತರನೇ ಅಕಾಡೆಮಿಕ್, ಅಂದರೆ ಕನ್ನಡ ಅಕಾಡೆಮಿಕ್ ಓದದೇ ಇರುವಂತಹ ಮತ್ತು ಬೇರೆ ಬೇರೆ ನೆಲೆಗಟ್ಟಿಂದ ಮತ್ತು ಬೇರೆ ಬೇರೆ ಜ್ಞಾನ ಶಾಖೆಗಳಿಂದ, ಉದ್ಯೋಗ ಕ್ಷೇತ್ರಗಳಿಂದ ಬಂದು ಬರೆಯೋರು ಇದ್ದಾರೆ ಅಲ್ವಾ. ಸೊ ನಾನು ಅಂದ್ಕೊಂಡೆ, ಓಕೆ, ಬಹುವಚನ ವಿಮರ್ಶಾ ಪತ್ರಿಕೆ ಅಂದರೆ ಬೆಂಗಳೂರಲ್ಲಿರುವಂತಹ ಎಲ್ಲ ಅಕಾಡೆಮಿಕ್ ಏನು ಓದ್ತಾ ಇದ್ದಾರಲ್ಲ ಸ್ಟೂಡೆಂಟ್ಸ್ ಎಲ್ಲ, ಅವರಿಂದ ತುಂಬಿ ತುಳುಕ್ತಾ ಇರುತ್ತೆ ಇದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇಲ್ಲಿರೋ ಆಡಿಯನ್ಸ್ ನನಗೆ ಇಮ್ಯಾಜಿನೇಷನ್ ಇತ್ತು. ಆದರೆ ಇಲ್ಲಿ ಬಂದು ನೋಡಿದ್ರೆ ನಂಗೆ ತುಂಬ ಎಲ್ಲ ಒಂದು ಬೆಳವಣಿಗೆ ಮುಖಗಳು ಕಂಡ್ರೆ ಅದು ನಾವು ಮತ್ತೆ ಮತ್ತೆ ನೋಡುವಂಥ ಮುಖಗಳೇ ಆಗಿತ್ತು. ಸೊ ಯಾಕೆ ಅವ್ರಿಗೆ ಬರಲಿಲ್ಲ ಅಂದರೆ ಪೋಸ್ಟರ್ ಹೋಗ್ಲಿಲ್ವೋ, ಅವ್ರಿಗೆ ಆಸಕ್ತಿ ಇಲ್ವೋ, ಅದು ಎರಡೂ ಕಡೆಯಿಂದ ಅಂದರೆ ಕೇಳ್ಕೊಬೇಕಾದ ಪ್ರಶ್ನೆ ಅಂತ ನಂಗೆ ಅನಿಸುತ್ತೆ. ಸೊ ಇವತ್ತು ವಿಮರ್ಶೆ ಅಂದರೆ ಏನಾಗಿದೆ ಅಂತ ನನ್ನ ಯುವತಲೆ ದೃಷ್ಟಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ವಿಮರ್ಶೆ ಅಂದರೆ ಭಯ, ವಿಮರ್ಶೆ ಅಂದರೆ ಭಾರ, ವಿಮರ್ಶೆ ಅಂದರೆ ಮೂಗಿನ ನೇರ. ಅದು ಲೇಖಕರಲ್ಲೊಂದು ಅಸಡ್ಡೆ ಇದೆ, ವಿವೇಕ್ ಸರ್ ಹೇಳಿದ್ರು, ಅಸಡ್ಡೆ ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಈ ವಿಮರ್ಶೆಯನ್ನು ಅದು ಲೇಖಕರ ಸಮಸ್ಯೆಯೋ, ಅದು ಅಕಾಡೆಮಿಕ್ ಓದ್ಕೊಂಡವರಂತಹ ಓದುಗರ ಸಮಸ್ಯೆಯೋ, ವಿಮರ್ಶಕ ಸಮಸ್ಯೆಯೋ ಅಂತ ನಾವು ಕೇಳ್ಕೋಬೇಕು ಅಂತ ಅನ್ಸುತ್ತೆ. ಆಮೇಲೆ ಲೇಖಕರು ಇವತ್ತು ಹೆಚ್ಚಾಗಿ, ಅದು ನನ್ನ ನನ್ನ ಕಾಂಟೆಂಪ್ರರಿ ರೈಟರ್ಸ್ ಅಂತ ನಾನು ಕನ್ಸಿಡರ್ ಮಾಡಿ ಹೇಳೋದಾದ್ರೆ ತುಂಬ, ಅಂದರೆ ದೇ ಆರ್ ಓನ್ಲಿ ಕೇರ್ಡ್ ಅಬೌಟ್, ಅಂದರೆ ಟಾಪ್ 10 ಲಿಸ್ಟಲ್ಲಿ ಇದೆಯಾ ಇಲ್ವಾ ನನ್ನ ಪುಸ್ತಕ ಅಂತ ಅವ್ರಿಗೆ ತುಂಬ ಇದೆ. ಆಮೇಲೆ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬರುವಂಥ ಒಂದು ಸ್ಪೇಸ್ ಕಡಿಮೆ ಆಗಿದೆ, ಅದು ನಮ್ಗೆಲ್ಲರಿಗೂ ಗೊತ್ತು. ಅಂದರೆ ಪುಸ್ತಕ ಪರಿಚಯ ಇದೆ, ಸಾದರ ಸ್ವೀಕಾರ ಇದೆ, ಅಲ್ಲಿ ಬರೀ ಮಾಹಿತಿ ಮತ್ತು ಮೆಚ್ಚುಗೆ ಅಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ, ಅಥವಾ ಆ ಮಟ್ಟಿಗೆ ಇಳಿದಿದೆ ಅಂತ ಹೇಳ್ಬೋದು. ಆಮೇಲೆ ಇವತ್ತು ಯಾಕಂದರೆ ಅದು ನಾನು ಬರೀ ಆರೋಪ ಮಾಡ್ತಾ ಇಲ್ಲ, ಇವತ್ತು ಎಷ್ಟೊಂದು ಪುಸ್ತಕ ಬರ್ತೀವಿ. ಇವತ್ತು ಕರ್ಕಿ ಅವರು ಹೇಳಿದ್ರು, ಶ್ರೀದೇವಿ ಕೂಡ ಹೇಳಿದ್ರು, ಎಷ್ಟೊಂದು ಪುಸ್ತಕ ಬರ್ತಾ ಇದೆ. ಅಲ್ಲಿ ಒಬ್ಬ ಪ್ರಕಾಶಕನಿಗೆ, ಇವತ್ತು ಹೊಸ ಪ್ರಕಾಶನ ಮಾಡಿದವ್ರಿಗೆ ಪುಸ್ತಕ ತಲುಪಿಸೋದೇ ಒಂದು ದೊಡ್ಡ ಇದು. ಅಂದರೆ ಅದು ಲೇಖಕನ ಕೂಡ ಒಂದು ಪುಸ್ತಕ ರೀಚ್ ಆಯ್ತಾ ಇಲ್ವಾ, ಇದು ಆಗಲಿಲ್ಲ ಅಂದರೆ ನನ್ನ ಪುಸ್ತಕ ಬೇರೆ ಓದ್ತಾ ಇಲ್ವಾ ಅನ್ನೋ ಒಂದು ದ್ವಂದ್ವ ಕೂಡ ಇದೆ. ಆಮೇಲೆ ಪ್ರಕಾಶಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಇಲ್ಲಪ್ಪ ಅವರು ಹಿರಿಯ ಲೇಖಕರು ಪುಸ್ತಕ ಮಾಡಿದ್ವಿ, ಅವ್ರೇನು ಪ್ರಮೋಷನ್ಗೆ ಬರ್ತಾ ಇಲ್ಲ, ಅದಕ್ಕೆ ಪುಸ್ತಕ ಹೋಗ್ತಾ ಇಲ್ಲ ಅಂತ ಅನ್ನುವಂಥ ಗುಣಗಾಟಗಳನ್ನ ಕೂಡ ನಾವು ಕೇಳ್ತಾ ಇರ್ತೀವಿ. ಆಮೇಲೆ ಸಿರಾಜ್ ಅಹಮದ್ ಸರ್ ಅವರು ನಾವು ನಮ್ಮ ಬ್ಯಾಂಗ್ಳೂರ್ ಲವ್ ಫೆಸ್ಟಿವಲ್ ಒಂದ್ಸರಿ ಕರೆಸಿದ್ವಿ. ಅವ್ರು ಹೇಳಿದ್ರು, ಅಂದರೆ ನಾವು ಜಾಹೀರಾತುಗಳನ್ನು, ಅಂದರೆ ಇವತ್ತು ಏನು ಔಟ್ ಆ್ಯಂಡ್ ಔಟ್ ಜಾಹೀರಾತುಗಳಿದ್ದಾವೆ, ನಮ್ಮ ಪುಸ್ತಕ ಅಂದರೆ ಈ ಪತ್ರಿಕೆ ಓದಿ ಅನ್ನೋಂಥ ಜಾಹೀರಾತುಗಳು ನಾವು ಅಷ್ಟರ ಮಟ್ಟಿಗೆ ಕೊಡ್ತಾ ಇಲ್ಲ. ಅಂದರೆ ಓಕೆ, ವಿ ವಾಂಟ್ ಇಟ್ ಟು ಬಿ ಸ್ಪ್ರೆಡ್ ಬೈ ವರ್ಡ್, ಅಂದರೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಅದು ಆ ಥರ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಕೂಡ. ಯಾಕಂದರೆ ಅವರೊಂದು ಪದ ಬೆಳೆಸಿದ್ರೆ, ಅಂದರೆ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಕರೆಂಟ್ ಅಂತ. ಸೊ ಇಂಥ ಒಂದು, ಅಂದರೆ ಐಮ್ ಜಸ್ಟ್ ಮೊದಲು ಡಾಟ್ ಇಡ್ತಾ ಇದ್ದೀನಿ, ಇಂಥ ಒಂದು ಸಂದರ್ಭದಲ್ಲಿ ಇದು ಸರಿ. ಆದರೆ ಇದನ್ನು ಉಳಿಸ್ಕೊಂಡು ನಾವು ಯುವ ಜನರನ್ನು ಅಥವಾ ನನ್ನ ತಲೆಮಾರಿನ ಬರಹಗಾರರನ್ನ, ಓದುಗರನ್ನ ಸೆಳೆಯೋದು ಹೆಂಗೆ, ಅವ್ರು ಇನ್ಕ್ಲೂಸಿವ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ನನಗೆ ಮೊದಲು ನಾನು ಡಿಗ್ರಿ ಓದುವಾಗ ನಾನು BSc ಮಾಡಿದ್ದೆ. ಅಲ್ಲಿ ಪ್ರಜಾವಾಣಿಲಿ ನಾರಿಕೇಳ ಅಂತ ಒಂದು ಅಂಕಣ ಬರ್ತಾ ಇತ್ತು, ಅದು MS ಆಶಾದೇವಿ ಅವ್ರು ಬರಿತಾ ಇದ್ದಿತ್ತು. ನನಗನ್ಸಿತ್ತು, ಅಂದರೆ ನಾವು ಸೈನ್ಸ್ ಓದ್ಕೊಂಡು ಒಂದು ಪೇಪರ್ ಓದೋದೇ ಸಾಕಾಗಿರುತ್ತೆ ಕನ್ನಡದಲ್ಲಿ. ಅವಾಗ ನನಗೆ ಅದು ಕೊಟ್ಟಂತಹ ಒಂದು ಲೋಕದೃಷ್ಟಿ ಏನಿದೆಯಲ್ಲ, ಅಂದರೆ ನಾವು ಕೃತಿಗಳು ಹೆಂಗೆ ನೋಡಬೇಕು, ಸಾಹಿತ್ಯ ಕೃತಿಗಳು ಹೆಂಗೆ ನೋಡ್ತಾರೆ, ಅಂದರೆ ಅವೆಲ್ಲವೂ ಸಾಹಿತ್ಯ ಆಗಿರ್ಬೋದು, ಸಾಹಿತ್ಯ, ಸಂಗೀತ, ಶಿಲ್ಪಕಲೆ, ಇವೆಲ್ಲವುಗಳು ನೋಡುವಂಥ ಒಂದು ಕ್ರಮ ನನಗೆ ಅವಾಗ ಅನಿಸ್ತು. ಓಕೆ, ಇಷ್ಟೆಲ್ಲ ಇದೆ, ಒಂದು ಕೃತಿ ಬರೆಯೋದು ಸುಮ್ಮನೆ ನಂಗೇನು ಅನ್ಸಿದ್ದು ಬರೆಯೋದಲ್ಲ ಅಂತ ಒಂದು ನಂಗೆ ಅನಿಸ್ತಲ್ಲ. ಹಾಗೆ ನನ್ಗನ್ಸ್ದಂಗೆ ಅಥವಾ ನಂತರ ಇರೋ ರೈಟರ್ಸ್ಗಳು ಅಥವಾ ಯಾರೇ ರೈಟರ್ಸ್ಗಳು ಅನಿಸಿರ್ಬೋದಲ್ವಾ. ಸೊ ಹಂಗಿರುವಾಗ
ಹಂಗಂತೇಳಿ ಇನ್ನೊಂದು ಹೇಳಿದ್ರು, ಸಿರಾಜ್ ಸರ್ ಹೇಳಿದ್ರು ಓದಿನ ಅಭಿರುಚಿ ಇಲ್ಲ ಅಂತ. ಅದು ಬಹುಶಃ ಅದು ಹಂಗೆ ಹೇಳ್ತಾನೆ ನಾವು ಅದನ್ನ ಒಂದು ರಿಚುವಲ್ ತರ ಮಾಡ್ಬಿಡ್ತಾ ಇದೀವಿ ಏನೋ ಅಂತ. ಅದನ್ನ ನಾನು ಕಂಪ್ಲೀಟ್ ಆಗಿ ಒಪ್ತಾ ಇಲ್ಲ. ಯಾಕಂದ್ರೆ ಇವತ್ತು ನಾರಾಯಣ ಮೂರ್ತಿ ಅವರು 17 ತಾಸು ಕೆಲಸ ಮಾಡಿ ಅಂತ ಹೇಳ್ತಾರೆ. ಇವತ್ತು 8 ತಾಸು ಇರುವಂತ ವರ್ಕಿಂಗ್ ಅವರ್ಸ್ 9 ತಾಸಿಗೆ ಆಟೋಮೆಟಿಕಲಿ ಕಾರ್ಪೊರೇಟ್ ಜೀವನದಲ್ಲಿ ಹೆಚ್ಚಾಗಿದೆ. ಅಂದ್ರೆ ಸಾಹಿತ್ಯವನ್ನೇ ಸಂಪೂರ್ಣವಾಗಿ ಅಬ್ಸಾರ್ವ್ ಮಾಡ್ಕೋತಿರುವಂಥವ್ರು ಮತ್ತು ಅಕಾಡೆಮಿಕ್ ಆಗಿರುವಂಥವ್ರು, ಅಂದ್ರೆ ಈಗ ಯೂನಿವರ್ಸಿಟಿಲಿ ಕೆಲಸ ಮಾಡುವಂತಹ ಪ್ರೊಫೆಸರ್ಗಳನ್ನ ಹೊರತುಪಡಿಸಿ ಶ್ರಮಿಕ ವರ್ಗದಿಂದ ಬಂದಂಥವ್ರು ಮತ್ತು ಅಂಚಿನ ಸಮುದಾಯಗಳಿಂದ ಬಂದು ಸಾಹಿತ್ಯವನ್ನ ಬರಿತಾ ಇರುವಂತವರಿಗೆ ಸಿಗುವಂತ ಒಂದು ಸಮಯ ಎಷ್ಟು. ಆಮೇಲೆ ಕರ್ಕಿ ಕೂಡ ಹೇಳಿದ್ರು ಅನ್ಸುತ್ತೆ, ಇವತ್ತು ಅಂದ್ರೆ ವುಲನ್ಸ್ ಡೈಲಮಾ ಅಂತ ಪ್ರಜಾವಾಣಿಯಿಂದ ಆರ್ಟಿಕಲ್ ಬಂದಿತ್ತು. ಅಂದ್ರೆ ಎಷ್ಟು ವಿಫಲತೆಗಳಿದೆ ಅಂತ ಹೇಳಿದ್ರೆ, ಇವತ್ತು ಎಷ್ಟೊಂದು OTT ಗಳು, ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ, ಮ್ಯೂಸಿಕ್ ಆಲ್ಬಮ್ಸ್ಗಳು ಬರುತ್ತೆ, ಆಮೇಲೆ ಏನೋ ಒಂದು ಆರ್ಟಿಕಲ್ಸ್ ಬರುತ್ತೆ, ಅದ್ರ ಮಧ್ಯೆ ಸಾಹಿತ್ಯ ಕೃತಿಗಳು ಕೂಡ ಬರ್ತಾರೆ. ಇದರಲ್ಲಿ ಆಯ್ಕೆ ಒಂದು ಏನು ಓದಬೇಕು, ಯಾವುದನ್ನ ಓದಬೇಕು. ಸರ್ ಕೂಡ ಹೇಳಿದ್ರು, KVN ಸರ್ ಹೇಳಿದ್ರು, ಅಂದ್ರೆ ಇವತ್ತು ಎಷ್ಟೊಂದು ಜ್ಞಾನ ಶಾಖೆಗಳಿದೆಯಲ್ಲ, ಆ ಜ್ಞಾನ ಶಾಖೆಗಳ ಆಯ್ಕೆಯಲ್ಲೇ ಒಂದು ದ್ವಂದ್ವ ಇದೆ. ಅಂದ್ರೆ ನಾನು ಒಂದೊಂದ್ಸಲ ಅನ್ಸುತ್ತೆ ನಾನು ಏನನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ 15 ನಿಮಿಷ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಟು ಡಿಸೈಡ್ ವಾಟ್ ಟು ರೀಡ್ ಅಂಡ್ ವಿಚ್ ರೈಟರ್ ಟು ರೀಡ್ ಅನ್ನೋ ಅಂತ ಅದೊಂದು ಡಾಟ್ ಅಂತ ಅನ್ಕೋಬಹುದು. ಇವತ್ತಿನ ಸಂದರ್ಭದಲ್ಲಿ ಲೇಖಕರು ಕೂಡ ಒಂದು ಹಪಹಪಿಗೆ ಅಥವಾ ಒಂದು ಮನ್ನಣೆಗೆ ಆ ಒಂದು ಏನೋ ಒಂದು ಅನ್ಸೆಡ್ ಒಂದು ತುರ್ತಿದೆ, ಒಂದು ಎಮರ್ಜೆನ್ಸಿ ಇದೆ, ಒಂದು ಭಯ ಇದೆ. ಇವೆಲ್ಲದರ ಮಧ್ಯೆ ವಿಮರ್ಶೆ ಎಲ್ಲಿ ಸಲ್ಲುತ್ತೆ ಅಂತ ಒಂದು ಪ್ರಶ್ನೆ ಆಗುತ್ತೆ. ಆಮೇಲೆ ನಾವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹೇಳ್ತೀವಲ್ವಾ, ಲೇಖಕರು ಮತ್ತು ವಿಮರ್ಶಕರ ಮಧ್ಯೆ ಅಂಥ ಏನು ಹೇಳ್ಕೊಳ್ಳುವಂಥ ಒಂದು ಮೆಚ್ಚುಗೆಯ ಸಂಬಂಧ ಏನಿರಲಿಲ್ಲ. ಅಂದ್ರೆ ನನ್ನ ಲೇಖಕರು ಹೇಳಿದ್ದಾರೆ, ಹಿರಿಯ ಲೇಖಕರು ಹೇಳಿದ್ದಾರೆ, ನನ್ನ ಬರವಣಿಗೆ, ನನ್ನ ಕಾದಂಬರಿ ಆ ವಿಮರ್ಶಕರಿಗೆ ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿದಂಥ ಉದಾಹರಣೆಗಳು ಕೂಡ ಇದೆ. ಆಮೇಲೆ ಇವಾಗ ಇಲ್ಲ, ವಿಮರ್ಶಕರು ಒಂದು ಸೀಮಿತ ನೋಟ ಕೊಟ್ಟು ಅದು ಹಂಗಾಗಿ ಕನ್ನಡ ಸಾಹಿತ್ಯ ಎಲ್ಲಿ ನಿಂತ ನೀರಲ್ಲೇ ನಿಂತಿದೆ ಅಂತ ಹೇಳಿಕೆ ಕೊಟ್ಟಿರುವಂತ ಲೇಖಕರು ಕೂಡ ಇದೆ. ಅಂದ್ರೆ ನಾನು ಜಸ್ಟ್ ಕೋಟ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ, ವಿಮರ್ಶಕ ಮತ್ತು ಲೇಖಕರ ನಡುವಿನ ಒಂದು ಸಂಬಂಧ ಹೆಂಗಿತ್ತಲ್ಲ ಅದ್ ನಾನು ನೆನಪಿಗೆ ತರ್ತಾ ಇದ್ದೀನಿ. ಆಮೇಲೆ ಇವತ್ತು ಇನ್ನೊಂದೇನಿದೆ ಅಂದ್ರೆ, ಇನ್ನೊಂದು ಡಾಟ್ ಏನಂದ್ರೆ, ಇಲ್ಲ ನೀವು ಸ್ಪರ್ಧೆಗಳಿಗೆ ಇವಾಗ ವಿಫಲತೆಗಳ ಬಗ್ಗೆ ಮಾತಾಡುವಾಗ ಸ್ಪರ್ಧೆಗಳ ವಿಫಲತೆಗಳು ಕೂಡ ಇದೆ. ಚಿಂತಕರು ಮತ್ತು ವಿಮರ್ಶಕರು ಇಲ್ಲ ನೋಡಿ, ನೀವು ಸ್ಪರ್ಧೆಗಳಿಗೆ ಭಾಗವಹಿಸಬೇಡಿ, ಅದು ಮುಖ್ಯ ಅಲ್ಲ, ನೀವು ಬರಿತಾ ಹೋಗಿ, ಆ ಎಚ್ಚರ ಇಟ್ಕೊಳ್ಳಿ ಅಂತ ಹೇಳುವಂತಹ ವಿಮರ್ಶಕರು ಮತ್ತು ಚಿಂತಕರ ಎಲ್ಲಾ ಸ್ಪರ್ಧೆಗಳ ಅಂದ್ರೆ ನಿರ್ಣಾಯಕರಾಗಿರುವಂತಹದ್ದನ್ನು ನಾವು ನೋಡ್ತೀವಿ. ಅದೊಂದು ವಿರೋಧಾಭಾಸ ಅಲ್ವಾ. ಇದು ಒಂದು ಡಾಟ್. ಅಂದ್ರೆ ಈ ಎಲ್ಲಾ ಡಾಟ್ಗಳ ಮಧ್ಯೆ ನಾವು ಅಂದ್ರೆ ವಿಮರ್ಶೆ ಕಡೆಗೆ ನಾವು ಒಲಿಸ್ಕೊಳ್ಳೋದು ಹೆಂಗೆ ಅಂತ ಒಂದು ಪ್ರಶ್ನೆ. ನಾನು 2-3 ಬಹುವಚನ ವಿಮರ್ಶೆ ಪತ್ರಿಕೆ ನೋಡುವಾಗ ಮುಖ್ಯವಾಗಿ ಅಂದ್ರೆ ಪುಸ್ತಕಗಳ ವಿಮರ್ಶೆಗಳ ಬಗ್ಗೆ ಅಂದ್ರೆ ಇಟ್ ಇಸ್ ಫೋಕಸ್ಡ್ ಆನ್ ಪುಸ್ತಕ ವಿಮರ್ಶೆ. ಅದು KV ಅಕ್ಷರ ಅವರು ಒಂದು ಇದರಲ್ಲಿ ಹೇಳ್ತಾರೆ ಅದನ್ನ. ಅಂದ್ರೆ ಇವತ್ತು ವಿಮರ್ಶೆ ಯಾಕೆ ಬೇಕು ಅಂದ್ರೆ, ನಾನು ನಾರಿಕೇಳ ಅಂಕಣದ ಉದಾಹರಣೆ ಕೊಟ್ಟೆ. ಅಂದ್ರೆ ನನ್ನ ವೈಯಕ್ತಿಕವಾಗಿ ಇವತ್ತು ಮೆಚ್ಚುಗೆ ಮತ್ತು ಮಾಹಿತಿ ಅಷ್ಟೇ ಇರುವಾಗ ಆ ಕೃತಿಯ ಒಂದು ವಿಶ್ಲೇಷಣೆ ಏನು ಅಂದ್ರೆ, ಆ ಪರಿಚಯದಿಂದ ದಾಟಿಸಿ ಅದು ಒಂದು ಆ ವಿಸ್ತಾರ ಪಡ್ಕೋಬೇಕಲ್ವ, ಅಲ್ಲಿ ವಿಮರ್ಶೆ ಅಗತ್ಯ ಇದ್ದೇ ಇದೆ ಅಂತ ಅನ್ಸುತ್ತೆ. ಸೊ ನಾನು ಒಂದಿಷ್ಟು ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ, ಇವಾಗ ಸಿನಿಮಾಗಿಂತ ಒಂದು ಮೇಕಿಂಗ್ ನೋಡೋ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಅಲ್ವಾ. ಸೊ ನನ್ಗನ್ಸುತ್ತೆ ಒಂದು ಸಲಹೆ ಅಷ್ಟೇ, ಅಂದ್ರೆ ಇದು ಆಲ್ರೆಡಿ ಬಹುವಚನ ಪತ್ರಿಕೆ ಮಾಡ್ತಾ ಇರ್ಬೋದು, ಮುಂದೆ ಮಾಡಕ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ಲೇಖಕರು ಮತ್ತು ವಿಮರ್ಶಕರ ನಡುವಿನ ಒಂದು ಸಂದರ್ಶನಗಳನ್ನ ಪ್ರಕಟಿಸಕ್ಕೆ ಸಾಧ್ಯ ಆದ್ರೆ ಅದು ಇನ್ನೊಂದಿಷ್ಟು ಯುವ ತಲೆಮಾರಿನ ಬರಹಗಾರರನ್ನು ಮತ್ತು ಓದುಗರನ್ನು ಕೂಡ ಆಕರ್ಷಿಸಕ್ಕೆ ಸಾಧ್ಯ ಏನೋ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಕರ್ಕಿ ಸರ್ ಹೇಳಿದ್ರು ವಿಶೇಷ ಸಂಚಿಕೆಗಳನ್ನ ರೂಪಿಸ್ಬೋದು. ಅದಕ್ಕೊಂದಿಷ್ಟು ಅಂದ್ರೆ ಥಿಮ್ಯಾಟಿಕ್ ಆಗಿ ಯೋಚನೆ ಮಾಡೋದು ನಂಗೆ ಅನಿಸ್ತಾ ಇತ್ತು ನಿನ್ನೆ. ಅಂದ್ರೆ ಈ ವಿಶೇಷ ಸಂಚಿಕೆ ಇವತ್ತು ಆಲ್ರೆಡಿ ಬಂದಿದೆ. ಅಂದ್ರೆ ಯಾವ ತರದ ವಿಶೇಷ ಸಂಚಿಕೆಗಳು ಥಿಮ್ಯಾಟಿಕ್ ಏನಾಗಿರ್ಬೋದು ನನ್ಗೆ ಯೋಚನೆ ಮಾಡುವಾಗ, ಅಂದ್ರೆ ಇವತ್ತಿನ ಸಂಕೀರ್ಣ ಅಂದ್ರೆ ಬದುಕನ್ನ ಅವತ್ತು ಮಮತಾ ಮ್ಯಾಮ್ ಕೂಡ ಹೇಳ್ತಾ ಇದ್ರು. ಇವತ್ತಿನ ಸಂಕೀರ್ಣ ಬದುಕು ಏನಿದೆ ಅದನ್ನ ಆ ಒಂದು ಕೃತಿಯಲ್ಲಿ ಸಶಕ್ತವಾಗಿ ಹಿಡಿಯಕ್ಕೆ ಸಾಧ್ಯ ಆಗ್ತಿದ್ಯಾ? ಇವತ್ತು ಸಿಟಿ ಲೈಫಲ್ಲಿ ಎಷ್ಟೊಂದು ಭಾಷೆಗಳಿದೆ, ಎಷ್ಟೊಂದು ಜೀವನ ಕ್ರಮ ಇದೆ, ಎಷ್ಟೊಂದು ಸೈದ್ಧಾಂತಿಕ ಅಂದ್ರೆ ನೋಟಕ್ರಮಗಳಿದೆ. ಅವೆಲ್ಲವುಗಳನ್ನ ಒಂದು ಕೃತಿಯಲ್ಲಿ ಆ ಒಂದು ಕೃತಿಕಾರ ಶಕ್ತವಾಗಿ ಹಿಡಿಯಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಥೀಮ್ ಇಟ್ಕೊಂಡು ಅಂದ್ರೆ ಸಂಚಿಕೆಗಳನ್ನ ಮಾಡ್ಬೋದು. ಇವಾಗ
ಪ್ರತಿ ಸರಿ ನಾವು ವರ್ಷದಲ್ಲಿ ನಮಗೆ ಬರೆಯುವಂಥವ್ರಿಗೆ ಹಬ್ಬ ಅಂದ್ರೆ ದೀಪಾವಳಿ ವಿಶೇಷ ಅಂಕ ಸಂಚಿಕೆ, ಆಮೇಲೆ ಯುಗಾದಿ ವಿಶೇಷ ಸಂಚಿಕೆ ನಾವು ಹೆಂಗೆ ಹುಡ್ಕೊಂಡು ಅಂದ್ರೆ ಕಾದು, ಇವಾಗಂತೂ ಅವಾಗೆಲ್ಲ ಮೊದಲು ಬೇಗ ಸಿಕ್ಬಿಡ್ತಾ ಇತ್ತು ಒಂದಿಷ್ಟು ಗೂಡಂಗಡಿಗಳಲ್ಲಿ, ಅದು ಅಲ್ಲಿ ಹೋಗಿ ನೋಡೋದೇ ಒಂದು ಹಬ್ಬ ಆಗಿರೋದು. ಇವಾಗ ಎಲ್ಲೂ ಕಾಣಲ್ಲ. ನಾವು ಹುಡ್ಕೊಂಡು ಈಗ ಮೆಜೆಸ್ಟಿಕ್ಗೆ ಹೋದ್ರು ಇಲ್ಲಪ್ಪ ಬರಲ್ಲ, ಹೇಳೋಗಿ ತರಿಸ್ಕೊಡಿ ಅನ್ನೋ ಒಂದು ಸಂದರ್ಭ ಬಂದಿದೆ. ಸೊ ಆ ಥರ ನಾವು ವಿಶೇಷ ಸಂಚಿಕೆಗಳನ್ನ ಕಾದು ಓದುವಂತಹ ಒಂದು ಪರಿಪಾಠ ಇದೆ. ಅಂದ್ರೆ ನನ್ನ ವಾರಗಿಯಲ್ಲೂ ಕೂಡ, ನನ್ನ ವಾರಗಿಯ ಲೆಕ್ಕರಲ್ಲೂ ಕೂಡ ಅದನ್ನ ಓದೇನು, ಅದಲ್ಲ ಅವ್ರ ಆರ್ಟಿಕಲ್ ಚೆನ್ನಾಗಿದೆ, ಇದು ಓದು, ಆ ವಿಮರ್ಶೆ ಚೆನ್ನಾಗಿದೆ, ಆ ಒಂದು ಕಲ್ಚರ್ ಇರೋದ್ರಿಂದ ಅಂದ್ರೆ ಬಹುವಚನಕ್ಕೆ ಕನ್ಸಿಡರ್ ಅಂತ ಅನ್ಸುತ್ತೆ. ಆಮೇಲೆ ಈ ಪ್ರತಿಸ್ಪಂದನ ಕಾಲಮ್ ಅಂದ್ರೆ ಸಿರಾಜ್ ಸರಿ ಫೋನ್ ಮಾಡಿ ಕೇಳಿದೆ, ಅದು ಪ್ರತಿಸ್ಪಂದನ ಕಾಲಮ್ ಅಂದ್ರೆ ರೆಗ್ಯುಲರ್ ಆಗಿ ಬರುತ್ತಾ ಅಂದ್ರೆ ನಾನು ಓದ್ದೇ ಇರುವಂತ ಸಂಚಿಕೆಯಲ್ಲಿ ಇರ್ಬೋದೇನೋ ಅಂತ ಕೇಳಿದೆ. ಬಟ್ ಅದು ಅಂದ್ರೆ ಅವ್ರು ಹೇಳಿದ್ರು ಅಂದ್ರೆ ಯಾವಾಗ ಆಗುತ್ತೋ ಅವಾಗ ಲೇಖಕರು ಬರೀತಾರೆ ಅಂತ. ಸೊ ಆ ಕಾಲಮ್ನ ಕನ್ಸಿಸ್ಟೆಂಟ್ ಆಗಿಟ್ರೆ ಇನ್ನು ಸ್ವಲ್ಪ ಇದು ಮಾಡ್ಬೋದು ಅಂತ ಅನಿಸ್ತು. ಆಮೇಲೆ ಇವತ್ತು ನಾನು ಗಮನಿಸಿದಂಗೆ ಅಂಚಿನಲ್ಲಿರುವಂತಹ ಸಮುದಾಯಗಳಿಂದ ಬಂದು ಅದು ಮೊದಲನೇ ತಲೆಮಾರಿನ ಅಂದ್ರೆ ಕಲಾಭ್ಯಾಸಿಗಳು ಯಾರಿದ್ದಾರೆ, ಈ ಕಲಾಭ್ಯಾಸಿಗಳು ಆ ಕಲಾಭ್ಯಾಸಿಗಳು ಯಾರಿದ್ದಾರೆ ಅವ್ರು ಯಾರು ಒಂದೇ ಕಲಾ ಪ್ರಕಾರವನ್ನ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಸಪೋಸ್ ಉದಾಹರಣೆಗೆ ಹೇಳೋದ್ರಿಗೆ ಬ್ಯಾಟೆ ಮರ ಬರೆದಂಥ ಲೇಖಕ ಆಗಿರ್ಬೋದು, ಅವ್ರು ಸಿನಿಮಾದಲ್ಲೂ ಇದ್ದಾರೆ, ಅಂದ್ರೆ ಬರೀತಾನೂ ಇದ್ದಾರೆ. ಈ ಲಾಸ್ಟ್ ಇಯರ್ ಈ ಟೋಟೋ ಅವಾರ್ಡ್ ಪಡ್ಕೊಂಡಂತ ನವೀನ್ ತೇಜಸ್ವಿ ಅವ್ರು ಸಿನಿಮಾನೂ ಮಾಡ್ತಾರೆ, ಅವ್ರು ಬರೀತಾನೂ ಇದ್ದಾರೆ. ಸೊ ಈ ರೀತಿ ಇರುವಾಗ ಅಂದ್ರೆ ಇವತ್ತಿನ ಯುವ ತಲೆಮಾರು ಒಂದೇ ಅಂದ್ರೆ ಕಲಾಭ್ಯಾಸದಲ್ಲಿ ತೊಡಗದೇ ಇರುವಾಗ, ನಾವು ಬಹುವಚನ ಅಂತ ಒಂದು ಹೆಸರೇ ಇರುವಾಗ ಸಾಹಿತ್ಯದ ಅಕ್ಕಪಕ್ಕ ಮನೆ ಅಥವಾ ಎಲ್ಲದನ್ನು ನಾವು ಅಂದ್ರೆ ಟೆಕ್ಸ್ಟ್ ಅಂತಾನೆ ಕರಿತೀವಲ್ವಾ, ಅಂದ್ರೆ ಲಿಟ್ರೇಚರ್ ಅಂತಾನೆ ಕರಿತೀವಿ. ನಮ್ಮ ಕೆಮಿಸ್ಟ್ರಿ ಲೆಕ್ಚರ್ ಹೇಳ್ತಾ ಇದ್ರು, ಸಿ ದ ಲಿಟ್ರೇಚರ್ ಆಫ್ ಕೆಮಿಸ್ಟ್ರಿ ಸೇಸ್ ದ್ಯಾಟ್ ಅಂತ ಶುರು ಮಾಡೋರು. ಸೊ ಆ ತರ ಇರುವಾಗ ನಮ್ಮ ಅಂದ್ರೆ ಸಾಹಿತ್ಯ, ಸಂಗೀತ, ರಂಗಭೂಮಿ, ಶಿಲ್ಪಕಲೆ, ದೃಶ್ಯ ಮಾಧ್ಯಮಗಳು ಮತ್ತು ಈ ಕಲಾಕೃತಿಗಳ ಕುರಿತಾದಂತಹ ವಿಮರ್ಶಾ ಬರಹಗಳನ್ನ ಅಂದ್ರೆ ಒಳಗೊಳ್ಳೋದ್ರಿಂದ ಕೂಡ ಒಂದಿಷ್ಟು ಆಕರ್ಷಣೆ ಮಾಡ್ಬೋದೇನು. ಅಂದ್ರೆ ಇವಾಗ ಏನಾಗುತ್ತೆ, ಸಿನಿಮಾ ಒಳಗೊಂಡಾಗ ನನ್ನ ಸಿನಿಮಾದ ಬಗ್ಗೆ ಏನೋ ಬಂದಿದೆ, ಅದು ಅಂದ್ರೆ ಸಾಹಿತ್ಯದ ಒಂದು ಮಜಲೆ ಅಂತ ಅನ್ಕೊಳ್ಳೋದ್ರೆ ಮಮತಾ ಮ್ಯಾಮ್ ಹೇಳ್ತಾ ಇದ್ರು. ಅಂದ್ರೆ ವಿಮರ್ಶೆ ನಾವೊಂದು ಸಾಹಿತ್ಯದ ಮಜಲು ಅಂತ ಕನ್ಸಿಡರ್ ಮಾಡೋದಾದ್ರೆ, ಹಂಗೇನೆ ಈ ಅಂದ್ರೆ ಸಾಹಿತ್ಯದ ಅಡಿಯಲ್ಲಿ ನಾವು ಇವೆಲ್ಲವುಗಳನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಅದು ಇನ್ ಸ್ವಲ್ಪ ಜನರಿಗೆ ಆಕರ್ಷಣೆ ಮಾಡ್ಬೋದು ಅಂತ. ಆಮೇಲೆ ಇವತ್ತೇನಾಗಿದೆ, ಓಕೆ ಸೊ ವಿದ್ಯಾರ್ಥಿ ವಿಮರ್ಶೆ ಇದೆ, ಅದು ಇನ್ನು ಸ್ವಲ್ಪ ಅಂದರೆ ಅದನ್ನ ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಸಿರಾಜ್ ಸರ್ ಹೇಳ್ತಾ ಇದ್ರು, ಇವತ್ತು ಈ ಬಹುವಚನ ಪತ್ರಿಕೆಯ ರೂಪಣೆಯಲ್ಲಿ ಸಂಪಾದಕ ಮಂಡಳಿಯ ಶ್ರಮ ಎಷ್ಟಿದೆ ಅಂತ. ಅಂದರೆ ಅದು ಅಂದರೆ ಕರ್ಕಿಯವ್ರು ಹೇಳುವಾಗ ಹೇಳಿದ್ರು ಅನ್ಸುತ್ತೆ, ಅಂದರೆ ಸಂಪಾದಕ ಮಂಡಳಿನೇ ಯಾವ ಪುಸ್ತಕವನ್ನ ಅದು ವಿಮರ್ಶೆ ಆಗಬೇಕು ಅಂತ ಹೇಳಿ ಅವ್ರಿಗೆ ಕಳಿಸಿ ಅವರು ವಿಮರ್ಶೆ ಬರೆಸಿ, ಅಂದರೆ ಅಲ್ಲೊಂದು ಶ್ರಮ ಇದೆ. ಅಂದರೆ ಇಟ್ ಈಸ್ ಐ ಕನ್ಸಿಡರ್ ಇಟ್ ಆಸ್ ಅಂದರೆ ಎಡಿಟರ್ಸ್ ವಿಷನ್. ಆ ವಿಷನ್ನಲ್ಲಿ ಅಂದರೆ ಇಟ್ ಇಸ್ ಅ ಗ್ರೇಟ್ ವಿಷನ್. ಸೊ ಅದಕ್ಕೆ ನಾನು ಅಭಿನಂದನೆಗಳನ್ನ ಹೇಳಬೇಕು. ಅದು ತುಂಬ ನನಗೆ ವಾವ್ ಅನ್ಸಿರೋ ಅಂಥ ಒಂದು ಫ್ಯಾಕ್ಟರ್ ಅಂತ ನಾನು ಅನ್ಕೋತೀನಿ. ಅಂದರೆ ಇಟ್ ಇಸ್ ಕ್ಯೂರೇಟೆಡ್, ಇಟ್ಸ್ ನಾಟ್ ಲೈಕ್ ಓಕೆ ಒಬ್ಬರು ಲೇಖನ ಕಳಿಸ್ತಾರೆ, ಅವ್ರು ಪಬ್ಲಿಷ್ ಮಾಡ್ತಾರೆ, ಅದು ಅಷ್ಟಕ್ಕೆ ನಿಲ್ತಾ ಇಲ್ಲ ಅದು. ಸೊ ಇನ್ ದ್ಯಾಟ್ ವೇ ಒಂದು ದಿಗ್ದರ್ಶನ ಅಂತ ಏನು ಹೇಳ್ತೀವಲ್ಲ, ನಮ್ಮ ತಲೆಮಾರಿಗೆ ಏನು ಬೇಕೋ ಅದು ಅಂದರೆ ಇಟ್ ಇಸ್ ಕ್ಯೂರೇಟೆಡ್ ಆ್ಯಂಡ್ ಇಟ್ ಇಸ್ ಗೊತ್ತಿಲ್ಲ, ಕ್ಯೂರೇಟೆಡ್ ಅನ್ನೋ ಒಂದು ಕರೆಕ್ಟ್ ಪದಾನೋ ಸಂಯೋಜನೆ ನಂಗೆ ಗೊತ್ತಿಲ್ಲ, ಅಂದರೆ ಇಲ್ಲಿ ಬಳಸ್ತಾ ಇದ್ದೀನಿ. ಅಂದರೆ ಒಂದು ಸಂಪಾದಕ ಮಂಡಳಿ ಇದೆ, ಅವರು ಡಿಸೈಡ್ ಮಾಡ್ತಾರೆ ಅಂದರೆ ಯಾರಿಂದ ವಿಮರ್ಶೆ ಬರೆಸ್ಬೋದು. ಅಂದರೆ ಆ ಒಂದು ಇದರಲ್ಲೇನೆ ಒಂದು ಅಂದರೆ ಆ ಕೃತಿಗೆ ಏನು ಸಲ್ಲಬೇಕೋ ಆ ವಿಮರ್ಶೆ ಬೇಕು, ಮತ್ತು ಅದರಿಂದ ಓದುಗರಿಗೆ ಏನು ಬೇಕು, ಮತ್ತು ಕೃತಿ ಮತ್ತು ಆ ವಿಮರ್ಶೆಯ ಭಾಗವಾಗಿ ನಾವು ಲೊಕೇಟ್ ಮಾಡೋಕ್ಕಾಗತ್ತಾ. ಇವತ್ತು ಶಿವಸುಂದರ್ ಸರ್ ಹೇಳ್ತಾ ಇದ್ರು, ಇವಾಗ ನಾವು ಸಮಾಜದ ವಿಮರ್ಶೆ ಅಂದ್ರೆ ಪೊಲಿಟಿಕ್ಸ್ ವಿಮರ್ಶೆ ಏನಿದೆಯೋ ಅದೇ ತರ ಪುಸ್ತಕದ ಮೂಲಕ, ಸಾಹಿತ್ಯದ ಮೂಲಕ ಒಂದು ನಮ್ಮ ಸಮಾಜ ಜೀವನವನ್ನ ಒಂದು ಇಡೀ ಒಂದು ನಮ್ಮ ಜೀವನ ಲೊಕೇಟ್ ಮಾಡಕ್ ಆಗತ್ತೆ ಅಲ್ವಾ. ಆ ದೃಷ್ಟಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇವಾಗ ಏನಾಗಿದೆ ಅಂದರೆ, ಇವಾಗ ನಾವು ಈ ಸಿಟಿ ಲೈಫ್ಗಳಲ್ಲಿ ಈ ರೆಸಿಡೆನ್ಸಿಗಳು, ವರ್ಕ್ಶಾಪ್ಗಳು ತುಂಬ ಫೇಮಸ್ ಆಗಿದೆ. ಯಾಕಂದರೆ ನಾನು ಅದನ್ನು ಯಾವ ಡಾಟಿಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಗೇನ್ ವರ್ಕ್ಲೋಡ್ ಜಾಸ್ತಿ ಆಗಿದೆ, ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೋಬೇಕು, ಜೀವನ ನಿರ್ವಹಣೆನೇ ಜಾಸ್ತಿ ಆಗಿದೆ. ಅಂಥ ಒಂದು ಕಾಲಘಟ್ಟದಲ್ಲಿ ಅಂದರೆ ಬದುಕ್ತಾ ಇರುವಂತಹ, ದಿನವೂ ಬರೆಯೋಕ್ಕಾಗದೇ ಇರುವಂಥ ಲೇಖಕರಿಗೆ ಈ ರೆಸಿಡೆನ್ಸಿಗಳು, ವರ್ಕ್ಶಾಪ್ಗಳು ಹೆಲ್ಪ್ ಆಗ್ತಾ ಇರಬೇಕಾದ್ರೆ ಅಂದರೆ ವಿಮರ್ಶೆಯನ್ನು ಗುರಿಯಾಗಿಸ್ಕೊಂಡು ಒಂದಿಷ್ಟು ರೆಸಿಡೆನ್ಸಿನೋ ವರ್ಕ್ಶಾಪ್ಗಳನ್ನೋ ಅಂದರೆ ಇನ್ಕ್ಲೂಸಿವ್ ಆಫ್ ಆಲ್ ಯಂಗ್ ರೈಟರ್ಸ್ ಆ್ಯಂಡ್ ಯಂಗ್ ಅಂದರೆ ಕ್ರಿಟಿಕ್ಸ್ ಅವ್ರು ಇನ್ಕ್ಲೂಸಿವ್ ಮಾಡ್ಕೋಬೋದು. ಅವಾಗೇನಾಗುತ್ತೆ ನಂಗೆ ಅನ್ಸುತ್ತೆ ಅಂದರೆ, ಇಟ್ ಇಸ್ ಮೈ ಇಮ್ಯಾಜಿನೇಷನ್ ದ್ಯಾಟ್ ಆ ಒಂದು ಬ್ಯಾಂಡ್ವಿಡ್ತ್ ಜಾಸ್ತಿ ಆಗೋಕ್ಕೆ ಸಹಾಯ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಕಡೆಯದಾಗಿ ಆ್ಯಂಡ್
ಇವಾಗ ಆರ್ಕೈವಲ್ ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಸೊ ದೇ ಕೆನ್ ಆಲ್ಸೋ ಕನ್ಸಿಡರ್ ದ ರಿವಿಸಿಟಿಂಗ್ ಫಾರ್ಗಾಟನ್ ಅಂಡ್ ಓವರ್ಲುಕ್ಡ್ ಆಥರ್ಸ್ ಅಂಡ್ ಲಿಟರರಿ ಮ್ಯಾಗಝಿನ್ಸ್ ಆರ್ ದ ಲಿಟರರಿ ಮೂವ್ಮೆಂಟ್ಸ್. ಇವಾಗ ಮ್ಯಾಮ್ ಅಸ್ಮಿತಾ ಚಳವಳಿಗಳ ಬಗ್ಗೆ ಹೇಳಿದ್ರು. ನಾನು ಅನ್ಕೊಂಡೆ ಅವ್ರು ಫಸ್ಟಿಗೆ ಕೋಟ್ ಮಾಡುವಾಗ ಅರೆ ಕ್ವಿಯರ್ ಸಂವೇದನೆ ಬಿಟ್ಬಿಟ್ರಲ್ಲ ಅಂತ ಅನ್ಕೊಂಡೆ ಅದು ಚಳವಳಿ ಆಗಿದೆಯಾ ಇಲ್ವಾ ಅಂತ. ಕಡೆಗೆ ಅವರು ಅಸ್ಮಿತಾ ಚಳವಳಿ ಬಗ್ಗೆ ಹೇಳಿದ್ರು. ಸೊ ಈ ಥರ ಇರಬೇಕಾದ್ರೆ ಆ ಥರದ ಒಂದು ಇಟ್ಕೊಂಡು ಕೂಡ ನಾವು ಯೋಚನೆ ಮಾಡ್ಬೋದು ಅಂತ. ಆಮೇಲೆ ಒಂದು ಮರು ಓದಿಗೆ ಒತ್ತಾಯಿಸಬಹುದು ಅಂತ ಬರಹಗಳು ಬರ್ಬೋದು. ಹೊಸ ಪ್ರಯೋಗಗಳು, ಪರಿಭಾಷೆಗಳು ಮತ್ತು ವಿಮರ್ಶೆಯ ರಾಜಕೀಯ ಒಂದಿದೆಯಲ್ಲ, ಅದು ಹಿರಿಯರು ಕೂಡ ಅದನ್ನು ಕವರ್ ಮಾಡಿದ್ದಾರೆ. ಸೊ ದ ಎವ್ರಿ ಕ್ರಿಟಿಕ್ಸ್ ಹ್ಯಾಸ್ ಆಲ್ಸೋ ಪೊಲಿಟಿಕ್ಸ್, ರೈಟ್? ಸೊ ಆ ಥರದ ವಿಮರ್ಶಾ ರಾಜಕೀಯವನ್ನ ರಿಫ್ಲೆಕ್ಟ್ ಮಾಡ್ಕೊಳ್ಳುವಂಥ, ಅದನ್ನು ಪ್ರತಿಬಿಂಬಿಸ್ಕೊಳ್ಳುವಂಥ ಬರಹಗಳು ಕೂಡ ಇನ್ಕ್ಲೂಸಿಂಗ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಪ್ರಶಸ್ತಿಗಳು, ಪ್ರಕಟಣೆಯ ಆಯ್ಕೆ ಮತ್ತು ಟ್ರೆಂಡ್ಗಳನ್ನು ಅದ್ರ ಕುರಿತಾದ ವಿಮರ್ಶೆಗಳು ಅಂದರೆ ಬರ್ಬೋದು ಅಂತ. ಆಮೇಲೆ ಮುಖ್ಯವಾಗಿ ಯಾರೋ ನಂಗೆ ಹೆಸರು ನನ್ನ ಮರ್ತೋಗಿದೆ, ಈ ಪ್ರಾಸೆಸ್ ಬಗ್ಗೆ ಕೂಡ ಬರಹಗಳಿರಬೇಕು ಅಂತ ಮಾತಾಡಿದ್ರು. ಏನಾಗ್ತಿದೆ ಅಂತ ಹೇಳಿದ್ರೆ, again I think it's a replica of the current generation is also cared about the process along with the outcome and the one product. ಬರೀ ನಾವು ಒಂದು ಪ್ರಾಡಕ್ಟ್ ಅಷ್ಟೇನೆ ನಾವು ಯೋಚನೆ ಮಾಡ್ತಲ್ಲ. ಇವಾಗ ಒಂದು ಥಿಯೇಟರ್ ತಗೊಳ್ಳಿ, ಥಿಯೇಟ್ರಲ್ಲಿ ಇವಾಗ ಡಿವೈಸಿಂಗ್ ಅಂತ ಒಂದು ಪ್ರೊಸೆಸ್ ಬಂದಿದೆಯಲ್ಲ, ಸೊ ಅದೆಲ್ಲ ಇದಾಗ್ತಿದೆ. ಸೊ ಆಮೇಲೆ ಸಂಪಾದಕ ಮಂಡಳಿಯಲ್ಲಿ ಹೊಸ ಪ್ರತಿಯೊಂದು ತಲೆಮಾರಿನ ಒಂದಿಷ್ಟು ಯುವ ಜನರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ನಂಗೆ ಅನಿಸ್ತು. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.